ಎಲ್ಲಿಂದ ಬರ್ತಾ ಇದ್ದೀರಾ? ಶ್ರೀಕಾಂತ್ ಹೇಳ್ತಾ ಇರ್ತಾರೆ. ನಮ್ಮ ಶ್ರೀಕಾಂತ್ ಅನ್ನೋರ. ಥ್ಯಾಂಕ್ ಯು, ಬಂದಿದ್ದು ತುಂಬ ಖುಷಿ ಆಯಿತು. ನೀವೆಲ್ಲಿಂದ ಬರ್ತಾ ಇರೋದು ಸರ್? ನಾವು ತುಮಕೂರಿಂದ ಇದೇ ವೆಹಿಕಲಲ್ಲಿ ಬಂದಿಲ್ಲ. ಕಷ್ಟ ಆಗಲಿಲ್ವಾ ಸರ್? ಅಷ್ಟೇ ನೋಡಬೇಕು ಅಂತ ಅನಿಸ್ತಲ್ಲ. ಥ್ಯಾಂಕ್ ಯು ಸೊ ಮಚ್ ಸರ್. ಸ್ನೇಹಿತರೆ ನೋಡಿ, ಅಣ್ಣಂದ್ರಿಬ್ಬರು ಕೂಡ ತುಮಕೂರಿಂದ ಬಂದಿದ್ದಾರೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ರು ಕೂಡ ಅವ್ರ ಮನಸ್ಸಲ್ಲಿ ಮಾತ್ರ ಯಾವುದೇ ರೀತಿ ಕಲ್ಮಶ ಇಲ್ಲ. ಯಾಕೆಂತ ಹೇಳಿದ್ರೆ ನಮಗೆ 1000 ಕಷ್ಟ ಇದ್ರೂ ಪರವಾಗಿಲ್ಲ, ಅಲ್ಲಿ ಅಷ್ಟೊಂದು ದೇವ್ರ ಮಕ್ಕಳು ತುಂಬ ಕಷ್ಟದಲ್ಲಿದ್ದಾರೆ ಅಂತೇಳಿ ಇಲ್ಲಿಗೆ ಬೇಕಾದಂಥ ದಿನಸಿ ಸಾಮಗ್ರಿಗಳನ್ನ ತೊಗೊಂಡು ಬಂದಿದ್ದಾರೆ. ಅಕ್ಕಿ ತೊಗೊಂಡು ಒಂದು ಗಜಾ ತೊಗೊಂಡು ಬಂದಿದ್ದಾರೆ. ತುಂಬ ಸಂತೋಷ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ರೀತಿ ಸಮಾಜಮುಖಿ ಕೆಲಸಗಳನ್ನ ಮಾಡೋವಂಥವ್ರಿಗೆ ಇಂಥ ದೇವ್ರ ಮಕ್ಕಳು ಅಂತಲೇ ಹೇಳ್ಬೋದು. ಇವ್ರನ್ನೂ ಕೂಡ ದೇವ್ರ ಮಕ್ಕಳು ಅಂತಲೇ ಹೇಳೋದು. ಯಾಕಂದರೆ ಈ ರೀತಿ ಭಗವಂತ ಒಂದು ಸೃಷ್ಟಿಯಲ್ಲೇ ಈ ರೀತಿ ಮಾಡಿರೋದ್ರಿಂದ ಇವರು ಕೂಡ ದೇವ್ರ ಮಕ್ಕಳು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅವ್ರಿಗಿಂತ ಒಂದು ಗುಣ ಕೊಟ್ಟಿರೋದಕ್ಕೆ ಭಗವಂತ ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಡಲಿ, ಸುಖ ಶಾಂತಿ ಕೊಡಲಿ. ಸೊ ನಮ್ಮ ಆಶ್ರಮದ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾವು ಪ್ರಕಾಶ್ ಅಂತ ತುಮಕೂರು. ತುಮಕೂರಿಗೆ ನಾವು ಕ್ರಿಕೆಟ್ ಪ್ಲೇಯರ್ ಆಗಿ ನಮ್ಮ ಸ್ಪೋರ್ಟ್ಸ್ ಅಕಾಡೆಮಿ ಕಟ್ಟಿದ್ದೀವಿ. ನಮಗೆ ಜನಸಿ ಆಶ್ರಮ ಇರೋದು ಶ್ರೀಕಾಂತ್, ಮತ್ತು ನಮ್ಮ ಸೋಷಿಯಲ್ ವರ್ಕ್ ಮಾಡ್ತೀನಿ, ಸಣ್ಣ ಪುಟ್ಟ ಸಮಾಜ ಸೇವೆ ಮಾಡ್ತೀನಿ. ಸಮಾಜ ಸೇವೆಯಲ್ಲಿ ಕೆಲವರು ನಮ್ಮ ಆನಂದ್ ಯಾದವ್, ಶ್ರೀಕಾಂತ್ ಅವೆಲ್ಲ ಹೇಳಿ ನಿಮ್ಮ ಬಗ್ಗೆ ಪರಿಚಯ ಮಾಡಿಸಿದ್ರು. ಮತ್ತು ನಮ್ಮ ಫ್ರೆಂಡ್ಸು ಪ್ರಕಾಶ್ ಶೆಟ್ಟಿ ಅವರು ಈ ಬಗ್ಗೆ ಬಂದು ಸಹಾಯ ಮಾಡಿ ಬಾ ಶಿವರಾತ್ರಿ ಹಬ್ಬ ಅಂತೇಳಿ ಈ ಥರ ಬಂದಿದೆ. ಥ್ಯಾಂಕ್ ಯು ಸೊ ಮಚ್ ಸರ್. ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಏನು ಹೇಳಿದ್ದಾರೆ ಸರ್, ಜನ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡ್ಲಿ ಸರ್. ಇವಾಗ ನಾವು ಇಷ್ಟು ಮಾಡ್ತಾ ಇದ್ದೀವಿ ಸರ್, ನನಗೆ ಒಂದೇ ಒಂದು ಪ್ರಶ್ನೆ ಸರ್. ಈಗ ನಾವು ಇಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ರು ಅದನ್ನು ಸಹಿಸ್ತಾ ಇಲ್ಲ ಸರ್ ಎಷ್ಟೋ ಜನ. ಅಂದರೆ ನಾವೆಲ್ಲ ಮೇಲಿಗೆ ಹಾಕೋಬಾರ್ದು, ಅವೆಲ್ಲನ ಬಿಡಬೇಕು. ಅವೆಲ್ಲನ ಹೌದು, ಅವ್ರು ಏನನ್ನ ಅನ್ಕೊಂಬ್ಲಿ, ನಮ್ಮ ಕಾರ್ಯಕ್ರಮ ನಾವು ಮಾಡ್ತಾ ಇರಬೇಕು. ಯಾರು ಏನಂದ್ರು ಕೂಡ ಜಡ್ಜ್ಮೆಂಟ್ ಕೊಡೋರು ಮೇಲೆ ಇದ್ದಾರಲ್ಲ, ಹೌದು, ಫೈನಲ್ ಜಡ್ಜ್ಮೆಂಟ್ ಅವ್ರದ್ದೇ. ಮತ್ತೆ ಆದರೂ ಸಹಿಸಲ್ವಲ್ಲ ಸರ್? ಹೇಗೆ ಸರ್? ಏನು ಅದು ಇಡೀ ಪ್ರಪಂಚಕ್ಕೆ ಇರೋದೇ ಅಷ್ಟೇ. ಏನು ಮಾಡ್ತೀಯ? ಒಳ್ಳೇದು ಮಾಡಿದ್ರು ಸಹಿಸಲ್ಲ, ಕೆಟ್ಟದ್ದು ಮಾಡಿದ್ರು ಇರೋದೇ ಅಷ್ಟೇ. ಇವಾಗ ಹಳೆ ಬಟ್ಟೆ ಹಾಕ್ಕೊಂಡ್ರೆ ಇವ್ನು ಹಳೆ ಬಟ್ಟೆ ಹಾಕ್ಕೊಂಡ್ರೆ, ಹೊಸ ಬಟ್ಟೆ ಹಾಕ್ಕೊಂಡ್ರೆ ಯಾವುದೋ ಬಿಟ್ಟಿದ್ದು ಹೊಸ ಬಟ್ಟೆ. ಏನು ಹೇಳಕ್ಕೆ ಹೇಳ್ಬೇಕು? ಏನೂ ಮಾಡೋಕ್ಕಾಗಲ್ಲ. ಅವ್ರು ಅನ್ಕೊಂಬ್ಲ ಅವರಿದ್ರೇ ನಮಗೆ ನಾವು ಮುಂದಕ್ಕೆ ಹೋಗೋಕೆ ದಾರಿ. ಇಲ್ಲಾಂದರೆ ನಮ್ಗೆ ದಾರಿ ಇರಲ್ಲ ಸರ್. ಏನನ್ನ ಅನ್ಕೊಂಡ್ರೆ ಅಜ್ಜಿದು ಮಾತ್ರ ಚೆನ್ನಾಗಿ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್ ಸರ್. ಮಗ ಕೂಡ ಮಾಡಲ್ಲ, ಆ ಥರ ಮಾಡಿದ್ದೀರ. ಏನಪ್ಪ ಅಂದರೆ ನಾನು ವಿಡಿಯೋ ನೋಡ್ತಾ ಇರ್ತೀನಿ, 2 ದಿನ ಅದೇ ಒಂದು ಥರ ಇತ್ತು ನೋಡಿ. ಅಜ್ಜಿ ಪಾಪ ಖುಷಿಯಾಗಿತ್ತು, ಇವತ್ತು ಹೋಗ್ಬಿಟ್ಲಲ್ಲ ಅಂತ. ಅದರಿಂದನೇ ನನಗೆ ಇಲ್ಲಿ ಬಂದಿತ್ತು. ಥ್ಯಾಂಕ್ ಯು ಸರ್. ಒಳಗಡೆ ಬನ್ನಿ ಸರ್, ಬನ್ನಿ ಒಳಗೆ. ನಮ್ಗೆ ಇಳಿಯೋಕ್ಕಾಗಲ್ಲ. ಹೌದಾ? ಇಳಿಯೋಕ್ಕಾಗೋದಿಲ್ಲ ಕಂಪ್ಲೀಟಾಗಿ. ಥ್ಯಾಂಕ್ ಯು ಸರ್. ಊಟ ಮಾಡಿ ಸರ್. ಇಲ್ಲ, ಇವತ್ತು ಇದಲ್ಲ, ಶಿವರಾತ್ರಿ. ಉಪವಾಸ ಐತೆ. ಒಳ್ಳೆಯದಾಗಲಿ ಸರ್ ನಿಮಗೆ.